ನಿಜವಾಗ್ಲೂ ಗ್ರೇಸ್ ಮಿನಿಸ್ಟರ್ ಅಂತ ಹೇಳಿದ್ರೆ ಗ್ರೇಟ್ ಮಿನಿಸ್ಟರ್. ಗ್ರೇಸ್ ಹಲ್ಲೆಲೂಯಾ. ಆಮೇಲೆ ನಾನು ಹೇಳಿದೆ, ಅಪ್ಪ ಇಲ್ಲಪ್ಪ ನನಗೆ ತುಂಬ ಪ್ರಾಬ್ಲಮ್ ಇದೆ, ಮನೆ ಇಳಿಸಿದ್ದೀನಿ, ಮನೆಯಲ್ಲೆಲ್ಲ ತುಂಬ ನೀರು ಸೋರ್ತಿತ್ತು, ಪ್ರೇಯರ್ ಮಾಡೋ ಜಾಗ ಇರಲಿಲ್ಲ, ಮನೆ ಇಳಿಸಿದ್ದೀನಿ, ಸ್ವಲ್ಪ ಅರ್ಧಕ್ಕೆ ಮಾಡಿದ್ದೀನಪ್ಪ, ಮತ್ತೆ ಮಾಡೋಕ್ಕಾಗ್ದಲೇ ಎಲ್ಲ ನಿಲ್ಲಿಸ್ಬಿಟ್ಟಿದ್ದೀನಪ್ಪ, ನನ್ನ ಕೈಲಿ ಇನ್ನೂ ಆಗ್ತಿಲ್ಲ, ನನಗೆ ಸಹಾಯ ಮಾಡೋರು ಯಾರಿಲ್ಲ ಅಂತ ನಾನು ಹೇಳಿದ್ದೀನಿ. ಗೋಡೆ ಸಿಮೆಂಟ್ ಕೂಡ ಪ್ಲಾಸ್ಟಿಂಗ್ ಹಾಕಿಲ್ಲ, ಆ ಗೋಡೆ ಎಲ್ಲಿ ಚೆನ್ನಾಗಿ ಕಾಣಲ್ಲ ಅಂದ್ಬಿಟ್ಟು ಹೇಳಿ ಅದಕ್ಕೊಂದು ಫ್ಲೆಕ್ಸ್ ಹಾಕಿ ಅವರು ಸೇವೆ ಮಾಡ್ತಾ ಇದ್ದಾರೆ. ಹಂಚಿನ ಮನೆ ಇತ್ತು, ಆ ಹಂಚಿನ ಮನೆಯಲ್ಲಿ ನಾನು ಪ್ರಾರಂಭ ಮಾಡಿದೆ. ಅಲ್ಲಿ ಸೇವೆ ಮಾಡ್ತಾ 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 ಬರುವಂಥ ಸಮಯದಲ್ಲಿ ಅನೇಕ ನಮ್ಮ ಬರುವಂಥ ವಿಶ್ವಾಸಿಗಳು ಹೇಳಿದ್ರು, ಪಾಸ್ಟರ್ ಈ ಹಂಚಿನ ಮನೆ ಬೇಡ, ನಾವು ಒಂದು ಆಲಯ ಕಟ್ಟೋಣ, ಹೇಗಾದ್ರೆ ಪ್ರಯಾಸ ಮಾಡಿ ಯಾರ ಮುಂದೆ ನೀವು ಹೇಳಿ ಅಂತ ಹೇಳುವಂಥ ಸಮಯದಲ್ಲಿ ಒಬ್ಬರು ಹೇಳಿದ್ರು, ಪಾಸ್ಟರ್ ನೀವು ಒಂದು ಸಲ ಬನ್ನಿ, ಪಾಸ್ಟರ್ಗೆ ಭೇಟಿ ಮಾಡಿ, ಖಂಡಿತ ಅವ್ರ ಮುಖಾಂತರ ಒಂದು ಚಿಕ್ಕ ಸಹಾಯ ಸಿಗ್ಬೋದು ಅಂತ ಹೇಳಿದ್ರು. ನಾನು ಸಹಾಯ ಸಿಕ್ಕಿಲ್ಲದ ಪರವಾಗಿಲ್ಲ, ಪಾಸ್ಟರ್ನ ನೋಡಬೇಕು, ಪಾಸ್ಟರ್ ವಾಕ್ಯ ನಾನು ಕೇಳಬೇಕು ಅಂತ ಹೇಳಿ ಆ ದಾಹದಿಂದ ನಾನು ಇಲ್ಲಿ ಬಂದೆ. ಆದರೆ ದೇವರ ಕೃಪೆಯಿಂದ ಒಂದು ಚಿಕ್ಕ ಹೆಲ್ಪ್ ನನಗೆ ಸಿಕ್ತು ಪ್ರಿಯ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಸೇವಕರು 2024ರಲ್ಲಿ ಅವರು ನನಗೆ ನಾನು ಹೇಳಿದೆ, ಪಾಸ್ಟರ್ ಈ ಥರ ನನಗೆ ಸಭೆ ಕಟ್ಟಬೇಕು, ಅದು ಅರ್ಧದಲ್ಲಿ ನಿಂತಿದೆ ಅಂತ ಹೇಳುವಂಥ ಸಮಯದಲ್ಲಿ ಪಾಸ್ಟರ್ ನಾನು ಖಂಡಿತ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ನಮಗೆ ಒಂದು ಭರವಸದ ಮಾತು ಕೊಟ್ಟರು ಪ್ರಿಯರೇ. 2025ರಲ್ಲಿ ದೇವರು ನಿಜವಾಗಿ ಹೋದ ವಾರ ನಾವೊಂದು ಒಳ್ಳೆ ಆಲಯವನ್ನು ಕಟ್ಟಿ ಒಂದು ಒಳ್ಳೆ ಡೆಡಿಕೇಟ್ ಮಾಡೋದಕ್ಕೆ ದೇವರು ಕೃಪೆ ಕೊಟ್ಟರು ಪ್ರಿಯರೇ. ಹಲ್ಲೆಲೂಯಾ. ಅದೇ ನಮ್ಮ ಐಸಕ್ ಅಣ್ಣ ಬಂದು ಅವ್ರಿಗೆ ಇಲ್ಲೇ ಬಂದು ನಾನು ಇಲ್ಲಿಂದ ಕರ್ಕೊಂಡು ಹೋದೆ, ಅಲ್ಲಿ ಹೋಗಿ ಅವ್ರು ತುಂಬ ಸಂತೋಷಪಟ್ಟರು. ಅಪ್ಪ ಮುಖಾಂತರವಾಗಿ ಅವರು ಮಾಡಿದ ಅನುದಾನ 1,66,000 ನಮ್ಮ ಸಭೆ ಒಳ್ಳೆ ರೀತಿಯಾಗಿ ಡೆಡಿಕೇಟ್ ಆಗಿದೆ. ಆದರೆ ನಿಮ್ಮ ಸಹಾಯ ನೀವು ಕೊಟ್ಟರು ಒಂದೊಂದು ರೂಪಾಯಿ ದೇವರ ರಾಜ್ಯಕ್ಕೋಸ್ಕರ ನೀವು ಕಟ್ಟಿದ್ದೀರಿ. ನೀವು ಕೊಟ್ಟಿರೋದು ಒಂದೊಂದು ರೂಪಾಯಿ ಲಾಸ್ ಆಗಿಲ್ಲ, ಅದು ಮೋಸ ಹೋಗಿಲ್ಲ, ಅದು ದೇವರ ರಾಜ್ಯಕ್ಕೋಸ್ಕರ ಕಟ್ಟಿದೆ. ಅದು ಅಲ್ಲಿ ಈಗ ಅನೇಕ ಜನಗಳು ಆರಾಧನೆ ಮಾಡ್ತಿದ್ದಾರೆ. ನೀವು ಕೊಟ್ಟರು ಒಂದೊಂದು ರೂಪಾಯಿಗೆ ನಮ್ಮ ಹಕ್ಕಿ ಪಿಕ್ಕಿ ಜನ ಅಂತ ಹೇಳಿದ್ರೆ ಏನು ವಿದ್ಯಾಭ್ಯಾಸ ಇಲ್ಲದವರು, ಆದರೆ ದೇವರ ನಂಬಿ ಈಗ ಹೊಸ ಸೃಷ್ಟಿಯಾಗಿ ದೇವರನ್ನ ಆರಾಧನೆ ಮಾಡ್ತಿದ್ದಾರೆ. ಹಲ್ಲೆಲೂಯಾ. ಇಷ್ಟು ದಿನ ಸೇವೆ ಮಾಡಿದ್ದು ಏನು ಲಾಭ ಇಲ್ಲ, ಏನು ಇಲ್ಲ. ಆದರೆ ಗ್ರೇಸ್ ಮಿನಿಸ್ಟ್ರಿಗೆ ಬಂದಿದ್ದ ಮೇಲೆನೆ ನಮಗೆ ಒಂದು ಫಲ ಕೊಡೋದಕ್ಕೆ ಒಂದು ರೂಟ್ ಸಿಕ್ತು, ಒಂದು ಮಾರ್ಗ ಸಿಕ್ತು. ಅಲ್ಲೆಲ್ಲೂಯಾ. ಒಂದು ದರ್ಶನ ಸಿಕ್ತು. ಅಲ್ಲೆಲ್ಲೂಯಾ. ನಮಗೆ ಒಂದು ಐಡಿಯಾ ಸಿಕ್ತು ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ಬಂದಿರುವಂತ ಎಲ್ಲರಿಗೂ ಥ್ಯಾಂಕ್ ಯು. ನಿಮಗೆ ಕೊಟ್ಟಿರುವಂತ ಒಂದೊಂದು ರೂಪಾಯಿ ಸಹ ದೇವರ ರಾಜ್ಯಕ್ಕೆ ನಮ್ಮ ಸಭೆಯು ಈಗ ಆರಾಧನೆ ಮಾಡ್ತಿದೆ ಪ್ರಿಯರೇ, ಪರಿಪೂರ್ಣವಾಗಿದೆ. ಅದೇ ಪ್ರೇಯರ್ ಮಾಡುವಾಗ ದೇವರು ಸೇವಕರ ಮುಖಾಂತರವಾಗಿ ಬರಬೇಕಾಗಿರುವ ಸಹಾಯವನ್ನು ದೇವರು ಮಾಡಿಕೊಟ್ರು. ಸೇವಕರು ಕೊಟ್ಟುವ ಪ್ರತಿಯೊಂದು ರೂಪಾಯಿ ನಾವು ಆ ಸೇವಕರು ಹೇಳಿದ್ರು, ನೋಡಮ್ಮ ಇದು ಸೇವೆಯ ಹಣ, 1 ರೂಪಾಯಿ ಸಹ ನೀವು ವ್ಯರ್ಥ ಮಾಡಬಾರ್ದು ಅಂತ ಹೇಳುವಾಗ ಪಾಸ್ಟರ್ ಅಯ್ಯ ಕೊಟ್ಟಿರೋ ಪ್ರತಿಯೊಂದು ರೂಪಾಯಲ್ಲಿ ನಾವು 1 ರೂಪಾಯಿ ಸಹ ಲೋಕದ ಕಾರ್ಯ ನಾವು ಉಪಯೋಗ ಮಾಡಿಲ್ಲ. ಪ್ರತಿಯೊಂದು ರೂಪಾಯಿ ಸಹ ನಾವು ಸಭೆಯ ಕಾರ್ಯಕ್ಕಾಗಿ ನಾವು ರೆಡಿ ಮಾಡಿ ನಾವು ಮುಗಿಸ್ತೀವಿ. ಎಷ್ಟೋ ಸೇವಕರಿಗೆ ಹೇಳಿದ್ದೀವಿ, ಹೆಲ್ಪ್ ಮಾಡಿಲ್ಲ. ಆದರೆ ಸೇವಕರ ಮುಖಾಂತರವಾಗಿ ದೇವರ ಹೆಲ್ಪ್ ಮಾಡಿರೋದಕ್ಕಾಗಿ ದೇವರು ನಾನು ಸ್ತೋತ್ರ ಮಾಡ್ತೀನಿ. ಹೆಚ್ಚವಾಗಿ ವಂದನೆಗಳು. ದೇವರು ನಿಮ್ಮನ್ನು ಆಶ್ರಯಿಸ್ತಾರೆ. ಹಲ್ಲೆಲೂಯಾ.
ಹೇಳ್ಬೇಕಾದ್ರೆ ದೇವರಾಜ ಇಲ್ಲೇ ಇದೆ ಅಂತ ನಾನು ತುಂಬ ಖುಷಿ ಪಡ್ತಿದ್ದೀನಿ. ಹಲ್ಲೆಲೂಯಾ. ಹಲ್ಲೆಲೂಯ. ಇಷ್ಟು ಸಭೆಗೆ ಹೋಗಿದ್ದೀನಿ, ಇಷ್ಟು ಸಂತೋಷ, ಇಷ್ಟು ಕ್ರಮ, ಇಷ್ಟು ರೆಗ್ಯುಲೇಷನ್ ಏನಿಲ್ಲ. ಆದರೆ ಇಲ್ಲಿ ದೇವರು ನಿಜವಾಗಿ ಹೇಳೋದಾದರೆ ನನಗೆ ತುಂಬ ಸಂತೋಷ ಸಂತೋಷ ಸಂತೋಷ. ಹಲ್ಲೆಲೂಯ. ಆಮೆನ್. ಮುನ್ನು ಏನು ಹೇಳಬೇಕಂತ ಗೊತ್ತಿಲ್ಲ. ಹಲ್ಲೆಲೂಯಾ. ದೇವ್ರ ಸ್ತೋತ್ರವಾಗಲಿ. ವಿಶೇಷವಾಗಿ ನಾನು ಏನು ಹೇಳ್ಬೇಕಂತ ಹೇಳಿದ್ರೆ, ನಿಜವಾಗ್ಲೂ ಗ್ರೇಸ್ ಮಿನಿಸ್ಟ್ರಿ ಅಂತ ಹೇಳಿದ್ರೆ ಗ್ರೇಡ್ ಮಿನಿಸ್ಟ್ರಿ. ಗ್ರೇಸ್. ಹಲ್ಲೆಲೂಯ. ಈ ಗ್ರೇಡ್ ಮಿನಿಸ್ಟ್ರಿಗೆ ದೇವರು ಇದಕ್ಕೆ ಒಂದು ಬೇಸ್ಮಟ್ಟ ಆಗಿರುವುದಕ್ಕಾಗಿ ದೇವರು ಸ್ತೋತ್ರ ಮಾಡ್ತೇನೆ. ಹಲ್ಲೆಲೂಯ. ವಿಶೇಷವಾಗಿ ನಿಮಗೊಂದು ಒಳ್ಳೆ ಒಂದು ಅಪ್ಪ ಕೊಟ್ಟಿದ್ದಕ್ಕಾಗಿ ನಾನು ದಿನವೂ ನಾನು ನೆನೆಸುತ್ತೇನೆ. ಆಮೆನ್. ಹಲ್ಲೆಲೂಯ. ದಿನವೂ ನನ್ನ ಮನೆಯಲ್ಲಿರುವಂಥ ನನ್ನ ರೂಮಲ್ಲಿ ಡೈಲಿ ಇಲ್ಲಿ ನಡೆಯುವಂಥ ಪ್ರೋಗ್ರಾಮ್ ನಾನು ನೋಡ್ತಿದ್ದೇನೆ ಪ್ರಿಯರೇ. ಯಾಕಂತ ಹೇಳಿದ್ರೆ ನಿಜ ವಾಕ್ಯ ಎಲ್ಲಿದೆ, ವಾಕ್ಯದ ರಹಸ್ಯಗಳೇ ಏನು, ನಾನು ಬೈಬಲ್ ಓದಿದ್ರು ಕೂಡ ನನಗೆ ಅಷ್ಟು ಅರ್ಥ ಆಗಿಲ್ಲ. ಆದರೆ ಅಪ್ಪದ ಮಾತಲ್ಲಿ ತುಂಬ ಅರ್ಥ ಇದೆ ಪ್ರಿಯರೇ. ಆಮೆನ್. ಹಲ್ಲೆಲೂಯ. ಹಲ್ಲೆಲೂಯಾ. ನಾನು 2013 ಚೆನ್ನೈಯಿಂದ ದೇವರು ಸೇವೆಗೆ ದರ್ಶನ ಮುಖಾಂತರವಾಗಿ ಶಿಕಾರಿಪುರ ಗ್ರಾಮದಲ್ಲಿ ದೇವರು ನನ್ನನ್ನು ಕರೆದರು. ಹಲ್ಲೆಲೂಯಾ. ಹಲ್ಲೆಲೂಯ. 2013 ಬಂದು ನಾನು ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಇದ್ದೆ. ಆದರೆ ಚಿಕ್ಕ ವಯಸ್ಸಲ್ಲಿ ನಮ್ಮ ಅಪ್ಪ ಅಮ್ಮ ಎಲ್ಲ ಚೆನ್ನೈ ತಮಿಳುನಾಡಲ್ಲಿ ಸಟಲ್ ಆದಮೇಲೆ ನಾವು ಅಲ್ಲೇ ಬೆಳೆದು ಅಲ್ಲೇ ಓದಿ ಅಲ್ಲೇ ಬೈಬಲ್ ಕಾಲೇಜ್ ಮುಗಿಸಿ ಮತ್ತೆ ಅಲ್ಲೇ ಒಂದು ಆಲ್ ಇಂಡಿಯಾ ಸೇವೆ ಮಾಡ್ತಿರುವಂಥ ಸಮಯದಲ್ಲಿ ದೇವರು ನನಗೆ 3 ರಾತ್ರಿ 3 ದರ್ಶನ ಕೊಟ್ಟರು ಪ್ರಿಯರೇ. ಯಾಕಂತ ಹೇಳಿದ್ರೆ ನೀನು ಹುಟ್ಟಿ ಬೆಳೆದ ದೇಶದಲ್ಲೇ ನೀನು ಹೋಗಬೇಕು, ನೀನು ಓದಿದ ಗ್ರಾಮದಲ್ಲೇ ನೀನು ಸೇವೆ ಮಾಡ್ಬೇಕಂತೇಳಿ ದೇವರು ದರ್ಶನ ಕೊಡುವಂಥ ಸಮಯದಲ್ಲಿ ನಾನು ಅದೇ ರೀತಿಯಾಗಿ ನಾನು ಬರೆದೆ. ಅಂಚಿನ ಮನೆ ಇತ್ತು, ಆ ಅಂಚಿನ ಮನೆಯಲ್ಲಿ ನಾನು ಪ್ರಾರಂಭ ಮಾಡಿದೆ. ಅಲ್ಲಿ ಸೇವೆ ಮಾಡ್ತಾ 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 ಬರುವಂಥ ಸಮಯದಲ್ಲಿ ಅನೇಕ ನಮ್ಮ ಬರುವಂಥ ವಿಶ್ವಾಸಿಗಳು ಹೇಳಿದ್ರು, ಪಾಸ್ಟರ್ ಈ ಅಂಚಿನ ಮನೆ ಬೇಡ, ನಾವು ಒಂದು ಆಲಯ ಕಟ್ಟೋಣ, ಹೆಂಗಾರೆ ಪ್ರಯಾಸ ಮಾಡಿ ಯಾರ ಮುಂದೆ ನೀವು ಹೇಳಿ ಅಂತ ಹೇಳುವಂಥ ಸಮಯದಲ್ಲಿ ಸರಿ ನಾವು ಆ ಸಮಯದಲ್ಲಿ 2015-16 ನಾವು ತೀರ್ಮಾನ ಮಾಡ್ದೋ. ಹಲ್ಲೆಲೂಯಾ. ತೀರ್ಮಾನ ಮಾಡಿದ್ಮೇಲೆ ದೇವರು 2024 ದೇವರು ನಮ್ಮ ಪ್ರಾರ್ಥನೆ ಕೇಳಿದ್ರು ಪ್ರಿಯರೇ. ಹಲ್ಲೆಲೂಯಾ. 2024 ದೇವರು ನಮ್ಮ ಪ್ರಾರ್ಥನೆ ಕೇಳಿ ಮತ್ತೆ ನಮ್ಮ ಪಾಸ್ಟರ್ ಮುಖಾಂತರವಾಗಿ ನಮ್ಮ ಯೂಟ್ಯೂಬ್ದಲ್ಲಿ ನಾವು ಕಂಡುಹಿಡಿದೋ ನಮ್ಮ ಗ್ರಾಮದಲ್ಲಿರುವಂಥ ಅನೇಕ ವಿಶ್ವಾಸಿ ನಮ್ಮ ಗ್ರೈಸ್ ಮಿನಿಸ್ಟ್ರಿಯಲ್ಲಿ ಬಂದಿದ್ದು ನಮಗೆ ಗೊತ್ತಾಯಿತು ಪ್ರಿಯರೇ. ಒಬ್ಬರು ಹೇಳಿದ್ರು, ಪಾಸ್ಟರ್ ನೀವು ಒಂದ್ಸಲ ಬನ್ನಿ, ಪಾಸ್ಟರ್ಗೆ ಭೇಟಿ ಮಾಡಿ, ಖಂಡಿತ ಅವ್ರ ಮುಖಾಂತರ ಒಂದು ಚಿಕ್ಕ ಸಹಾಯ ಸಿಗ್ಬೋದು ಅಂತ ಹೇಳಿದ್ರು. ನಾನು ಸಹಾಯ ಸಿಕ್ಕಿಲ್ಲದ ಪರವಾಗಿಲ್ಲ, ಪಾಸ್ಟರ್ನ ನೋಡಬೇಕು, ಪಾಸ್ಟರ್ ವಾಕ್ಯ ನಾನು ಕೇಳಬೇಕು ಅಂತ ಹೇಳಿ ಆ ದಾಹದಿಂದ ನಾನು ಇಲ್ಲಿ ಬಂದೆ. ಆದರೆ ದೇವರ ಕೃಪೆಯಿಂದ ಒಂದು ಚಿಕ್ಕ ಹೆಲ್ಪ್ ನನಗೆ ಸಿಕ್ತು ಪ್ರಿಯರೇ. ಹಲ್ಲೆಲೂಯಾ. 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 ಸೇವಕರು 2024 ಅವರು ನಾನು ಹೇಳಿದೆ, ಪಾಸ್ಟರ್ ಈ ಥರ ನನಗೆ ಸಭೆ ಕಟ್ಟಬೇಕು, ಅದು ಅರ್ಧದಲ್ಲಿ ನಿಂತಿದೆ ಅಂತ ಹೇಳುವಂಥ ಸಮಯದಲ್ಲಿ ಪಾಸ್ಟರ್ ನಾನು ಹೆಲ್ಪ್ ಮಾಡ್ತೇನೆ ಅಂತ ಹೇಳಿ ನಮಗೆ ಒಂದು ಭರವಸದ ಮಾತು ಕೊಟ್ಟರು ಪ್ರಿಯರೇ. 2025 ದೇವರು ನಿಜವಾಗಿ ಹೋದ ವಾರ ನಾವೊಂದು ಒಳ್ಳೆ ಆಲಯವನ್ನು ಕಟ್ಟಿ ಒಂದು ಒಳ್ಳೆ ಡೆಡಿಕೇಟ್ ಮಾಡೋದಕ್ಕೆ ದೇವರು ಕೃಪೆ ಕೊಟ್ಟರು ಪ್ರಿಯರೇ. ಹಲ್ಲೆಲೂಯಾ. ಅದೇ ನಮ್ಮ ಐಸಕ್ ಅಣ್ಣ ಬಂದು
ಅವ್ರಿಗೆ ಇಲ್ಲೇ ಬಂದು ನಾನು ಇಲ್ಲಿಂದ ಕರ್ಕೊಂಡು ಹೋದೆ. ಅಲ್ಲಿ ಹೋಗಿ ಅವ್ರು ತುಂಬ ಸಂತೋಷಪಟ್ಟರು. ಇಲ್ಲಿಂದ ಅಲ್ಲೇ ಹೋಗೋ ತನಕ ಅಪ್ಪ ನೀನು ಹಕ್ಕಿಪಿಕ್ಕೆ ಜನಗಳಂತ ಹೇಳಿ ನನಗೆ ಗೊತ್ತಾಯ್ತು, ನೀನು ಸಾಕ್ಷಿ ಹೇಳಪ್ಪ ಅಂತ ಹೇಳಿದ್ರು. ಅದು ಎಲ್ಲ ಸಾಕ್ಷಿ ಅವ್ರಿಗೆ ಅವ್ರಿಗೆ ಆಶ್ಚರ್ಯ, ಅವ್ರಿಗೆ ತುಂಬಾ ಆಶ್ಚರ್ಯ ಆಯ್ತು. ಈ ಥರನಾ ಆ ಥರನಾ, ಅಲ್ಲೆಲೂಯ್ಯ. ಆದ್ರೆ ನಿಮ್ಮ ಸಹಾಯ ನೀವು ಕೊಟ್ಟರು ಒಂದೊಂದು ರೂಪಾಯಿ ದೇವರ ರಾಜ್ಯಕ್ಕೋಸ್ಕರ ನೀವು ಕಟ್ಟಿದಿರಿ. ನೀವು ಕೊಟ್ಟಿರೋದು ಒಂದೊಂದು ರೂಪಾಯಿ ಲಾಸ್ ಆಗಿಲ್ಲ, ಅದು ಮೋಸ ಹೋಗಿಲ್ಲ, ಅದು ದೇವರ ರಾಜ್ಯಕ್ಕೋಸ್ಕರ ಕಟ್ಟಿದೆ. ಅದು ಅಲ್ಲಿ ಈಗ ಅನೇಕ ಜನಗಳು ಆರಾಧನೆ ಮಾಡ್ತಿದ್ದಾರೆ. ನೀವು ಕೊಟ್ಟರು ಒಂದೊಂದು ರೂಪಾಯಿಗೆ ನಮ್ಮ ಹಕ್ಕಿ ಪಿಕ್ಕಿ ಜನ ಅಂತ ಹೇಳಿದ್ರೆ ಏನು ವಿದ್ಯಾಭ್ಯಾಸ ಇಲ್ಲದವರು, ಆದ್ರೆ ದೇವರ ನಂಬಿ ಈಗ ಹೊಸ ಸೃಷ್ಟಿಯಾಗಿ ದೇವರನ್ನ ಆರಾಧನೆ ಮಾಡ್ತಿದ್ದಾರೆ. ಅಲ್ಲೆಲೂಯ್ಯ. ಅದು ಮಾತ್ರ ಇಲ್ಲದೆ ಇಲ್ಲಿ ಬಂದಿರುವಂತ ನೀವು ಕೊಟ್ಟಿರುವಂತ ಒಂದೊಂದು ರೂಪಾಯಿ ಆ ಪರಲೋಕ ರಾಜ್ಯದಲ್ಲಿ ಕಟ್ಟಲ್ಪಟ್ಟಿದೆ. ಅದು ಮಾತ್ರ ಇಲ್ಲದೆ ನಮ್ಮ ಶಿಕಾರಿಪುರದಿಂದ ನಮ್ಮ ಅನೇಕ ಜನಗಳು ಬಂದಿದ್ದಾರೆ. ಅದು ಮಾತ್ರ ಇಲ್ಲದೆ ಅವ್ರು ಬಂದಿರುವಂತ ದೇವರಿಗೆ ಸಹಾಯ ಮಾಡಿದ್ದಾರೆ. ಅವರ ಹೊಸ ಕಾರ್ಗಳು ತೆಗೆದಿದ್ದಾರೆ ಪ್ರಿಯರೇ. ಈಗ ನೋಡ್ರಿ ಎಲ್ಲ ಹೊಸ ಕಾರ್ ತಗೊಂಡು ಬಂದಿದ್ದಾರೆ. ಕಾರಣ ಏನಂತ ಹೇಳಿದ್ರೆ ನಾನು ಒಬ್ಬನೇ ಬಂದಿದ್ದೆ ಅಂತ ನಾನು ಅನ್ಕೊಂಡಿದ್ದೆ. ನೋಡಿದ್ರೆ ಎಲ್ಲ ನಮ್ಮೂರವ್ರು ಬಂದಿದ್ದಾರೆ, ಎಲ್ಲ ಹೊಸ ಕಾರ್ ತಗೊಂಡಿದ್ದಾರೆ. ಎಷ್ಟು ಸಂತೋಷ ಅಂತ ಹೇಳಿದ್ರೆ ಈ ಸಂತೋಷದಿಂದ ಯಾವ ಸಂತೋಷ ಇಲ್ಲ ಪ್ರಿಯರೇ. ಒಂದು ಕಾಲದಲ್ಲಿ ನೀರು ಕೊಡು ಅಂತ ಹೇಳಿದ್ರೆ ದೂರದಿಂದ ನೀರು ಕೊಡ್ತಿದ್ರು ನಮಗೆ. ಆದರೆ ದೇವರು ಯಾವಾಗ ನಂಬುದೋ, ದೇವರಿಗೆ ನಂಬಿ ಯಾವಾಗ ನಾವು ದೀಕ್ಷೆಯನ್ನು ತಗೊಂಡು ಆಗಲಿಂದ ನಮ್ಗೆ ಸಾರ್ ಅಂತ ಕರೀತಾರೆ. ಬಂದು ಲಗ್ನ ಪತ್ರಿಕೆ ಕೊಟ್ಬಿಟ್ಟು ಹೋಗ್ತಾರೆ, ಬನ್ನಿ ಮದುವೆಗೆ ಅಂತ. ಅಲ್ಲೆಲ್ಲ ಎಷ್ಟು ಒಳ್ಳೆ ದೇವರು, ಎಷ್ಟು ದೊಡ್ಡ ದೇವರು, ಎಷ್ಟು ಮಹತ್ವ ಉಳ್ಳ ದೇವರು ಅಂತ ಹೇಳಿ ಒಂದು ದಿವಸ ಮರೆಯಕ್ಕೆ ಆಗಲ್ಲ. ಯಾಕಂತ ಹೇಳಿದ್ರೆ ನಮಗೆ ಸೇವೆ ಅಂತ ಗೊತ್ತಿಲ್ಲ, ಆದರೆ ದೇವರು ನಮ್ಮನ್ನು ಸೇವೆ ಕರೆದು, ದೇವರು ನನಗೆ ಸೇವೆ ಕರೆದಿದ್ದ ಒಂದೇ ಒಂದು ವಾಕ್ಯ. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 16ನೇ ವಚನ. ಒಂದೇ ಒಂದು ವಾಕ್ಯನ ಓದುವುದಾದರೆ ಈ ವಾಕ್ಯನೇ ನನಗೆ ಒಂದು ಸೇವೆಗೆ ಒಂದು ಆಧಾರವಾಗಿತ್ತು ಪ್ರಿಯರೇ. ನಾನು ಅಂದ್ಕೊಂಡೆ ಈ ವಾಕ್ಯನೇ ದೇವರು ನನಗೆ ಕರೆದಾರೆ ಅಂತೇಳಿ ನಾನು ವಿಶ್ವಾಸ ಮಾಡಿದೆ ಪ್ರಿಯರೇ. ಅದು 12 ಗಂಟೆ ರಾತ್ರಿ ದೇವರು ಈ ಮಾತು ನನಗೆ ಕೊಟ್ಟರು ಪ್ರಿಯರೇ. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 16ನೇ ವಚನ. ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು. ನೀವು ಹೊರಟು ಹೋಗಿ ಫಲ ಕೊಡುವವರಾಗಬೇಕೆಂತಲೂ ನೀವು ಕೊಡುವ ಫಲವು ನಿಲ್ಲುವಂಥದ್ದಾಗಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ. ಹೀಗಿರಲಾಗಿ ನನ್ನ ಹೆಸರಿನಲ್ಲಿ ತಂದೆಯನ್ನು ಏನೇನು ಬೇಡಿಕೊಳ್ಳುವಿರೋ ಅದನ್ನು ಆತನು ನಿಮಗೆ ಕೊಡುವನು. ಆಮೆನ್, ಹಲ್ಲೆಲೂಯಾ. ಇಷ್ಟು ದಿನ ಸೇವೆ ಮಾಡಿದ್ದು ಏನು ಲಾಭ ಇಲ್ಲ, ಏನು ಇಲ್ಲ. ಆದರೆ ಗ್ರೇಸ್ ಮಿನಿಸ್ಟ್ರಿಗೆ ಬಂದಿದ್ದ ಮೇಲೆನೆ ನಮಗೆ ಒಂದು ಫಲ ಕೊಡೋದಕ್ಕೆ ಒಂದು ರೂಟ್ ಸಿಕ್ತು, ಒಂದು ಮಾರ್ಗ ಸಿಕ್ತು. ಅಲ್ಲೆಲ್ಲ ಒಂದು ದರ್ಶನ ಸಿಕ್ತು. ಅಲ್ಲೆಲ್ಲೂಯ್ಯ. ನಮಗೆ ಒಂದು ಐಡಿಯಾ ಸಿಕ್ತು ಪ್ರಿಯರೇ. ಅಲ್ಲೆಲ್ಲೂಯ್ಯ. ಇಲ್ಲಿ ಬಂದಿರುವಂಥ ಎಲ್ಲರಿಗೂ ಥ್ಯಾಂಕ್ ಯು. ನಿಮಗೆ ಕೊಟ್ಟಿರುವಂಥ ಒಂದೊಂದು ರೂಪಾಯಿ ಸಹ ದೇವರ ರಾಜ್ಯಕ್ಕೆ ನಮ್ಮ ಸಭೆಯು ಈಗ ಆರಾಧನೆ ಮಾಡ್ತಿದೆ ಪ್ರಿಯರೇ, ಪರಿಪೂರ್ಣವಾಗಿದೆ. ஏனென்றால் ஆண்டவர் எங்களை குப்பில இருந்து ஒரு கண்மலை மேல் நிறுத்தி ஒரு மனிதனாய் ஒரு விசேஷ மனிதனாய் ஆண்டவரை பண்ணதுக்காக ஆண்டவரை நன்றி செலுத்துகிறேன். காரணம் ஏனென்றால் நான் பைபிள் காலேஜ் படிக்கும் போது எல்லாம் ஒன்று சொல்லுவாங்க, இவனுக்கு நீ ஒன்றும் பண்ண முடியாதப்பா, நீ ஊழியம் செய்ய முடியாதப்பா. யார் சொன்னாங்களோ அவர் யாரும் ஊழியம் செய்யல, நான் மட்டும்தான் ஊழியம் செய்கிறேன். அல்லேலூயா. ஆண்டவருக்கு மகிமை. ஏனென்றால் ஒரு சகோதரர் இருந்தார், அவர் பேர் ரமேஷ்னு சொல்லி, அவர் தெலுங்குகார. அவர் எப்பவுமே எனக்கு கிண்டல் பண்ணுவான், நீ ஒன்றும் செய்ய முடியாதப்பா, நீ பேசினவே எனக்கு பிடிக்காத சொல்லிட்டு. ஆனா அவர் ஊழியத்திலே இல்லை, ஆனா நான் ஊழியத்தில் இருக்கிற பிரியாரு. ஆண்டவர் செய்த நன்மைகளுக்காக நான் ஆண்டவரை நான் மறக்கவே மாட்டேன். உயிருள்ள நாட்டில் நான் ஆண்டவருக்காக நான் ஊழியம் செய்ய சொல்லி நாங்கள் தீர்மானம் பண்ணியிருக்கிறோம். நான் இங்கே வந்தேன், ஆண்டவர் பெரிய காரியம் செய்த சொல்லி நான் நினைக்கிறேன் பிரியாரே. உனக்கு நன்றி ஆண்டவர். உண்மையாகவே உங்கள் ஜபத்திலே எங்களுக்கு கலந்து கொள்ளுங்க. ஆண்டவர் உங்களை ಆಶೀರ್ವದಿಪಾರ್. ಆಮೆನ್. ದೇವರು ಯಾವ ರೀತಿ ದೇವರು ನಮ್ಮ ಜೀವಿತದಲ್ಲಿ ತುಂಬ ಕಾರ್ಯ ಮಾಡಿದ್ದಾರೆ, ಹೇಳಕ್ಕೆ ಹೋದರೆ ಅದು ವರ್ಣಿಸಲಿಕ್ಕೆ ಅಸಾಧ್ಯವಾದ ಕಾರ್ಯ. ಆದರೂ ನಾನು ಶಾರ್ಟ್ ಕಟ್ ಆಗಿ ದೇವರ ಸಮ್ಮುಖದಲ್ಲಿ ನಾನು ಹೇಳ್ತೀನಿ. ಏನಂದರೆ ನಾವು ಕಟ್ಟಡವನ್ನು ಕಟ್ಟಬೇಕೆಂಬುದಾಗಿ ಪ್ರಾರಂಭ ಮಾಡಿದಾಗ ನಮ್ಮ ಕೈಯಲ್ಲಿ ಆಗೋಷ್ಟು ನಾವು ಹಣವನ್ನು ಸಂಗ್ರಹಣೆ ಮಾಡಿಕೊಂಡು ನಾವು ಕಟ್ಟಿ ಅರ್ಧದಲ್ಲಿ ಅದು ನಿಂತೋಗಿತ್ತು. ಅರ್ಧದಲ್ಲಿ ನಿಂತೋಗಿರುವಾಗ ನಮ್ಮ ಅದು ಸ್ಟಾರ್ಟ್ ಆಗಿರಲಿಲ್ಲ. ನಾವು ಪ್ರಯಾಸ ಪಟ್ಟು ನಾವು ಸ್ವಲ್ಪ ಸಾಲನು ಮಾಡಿ ನಾವು ಅದು ಕಟ್ಟಡವನ್ನು ಕಟ್ಟಿ ಆರಂಭ ಮಾಡಿದ್ವು. ಅದು ಫುಲ್ ಎಲ್ಲ ಫಿನಿಶಿಂಗ್ ಆಯಿತು, ಗಾರೆ ಮಾಡಿ ಆಮೇಲೆ ಮಧ್ಯದಲ್ಲೆಲ್ಲ ಗೋಡೆ ಮಾಡೋಕ್ಕೆ ನಮ್ಮ ಕೈಯಲ್ಲಿ ಆಗಿರಲಿಲ್ಲ. ಅಂಥ ಸಮಯದಲ್ಲಿ ನಮಗೆ ದೇವರು ಈ ಸೇವೆಯ ಮುಖಾಂತರವಾಗಿ ಅವರು ಬ್ರದರ್ಸ್ ಮುಖಾಂತರವಾಗಿ ಸೇವಕರು ನಮಗೆ ಪರಿಚಯವಾದರು. ಪಾಸ್ಟರ್ಯ ಮುಖಾಂತರವಾಗಿ ದೇವರು ಮಾತನಾಡಿ ಸಭೆಗೆ ಏನು ಬೇಕು ನಾವು ಹೆಲ್ಪ್ ಮಾಡ್ತೀವಮ್ಮ, ನೀವು ಪ್ರೇಯರ್ ಮಾಡಿ ಅಂತ ಹೇಳುವಾಗ ನಮಗೆ ತುಂಬ ಸಂತೋಷವಾಯಿತು. ಅದೇ ಕಾರ್ಯಕ್ಕಾಗಿ ನಾವು 5-6 ತಿಂಗಳು ಪ್ರೇಯರ್ ಮಾಡಿದ್ವಿ. ನಮಗೆ ಪಾಸ್ಟ್ರು ಹೇಳಿ 5-6 ತಿಂಗಳು ಆಗಿತ್ತು.
5-6 ತಿಂಗಳಿಂದ ನಾವು ಪ್ರೇಯರ್ ಮಾಡುವಾಗ ನಮ್ಮ ಸಭೆಯಲ್ಲಿ ಸಹ ನಾವು ಹೇಳಿದ್ವಿ, ಈ ಥರ ಸೇವಕರು ಹೇಳಿದ್ದಾರೆ, ನೀವು ಪ್ರೇಯರ್ ಮಾಡಿ ದೇವರು ಅವ್ರ ಮುಖಾಂತರವಾಗಿ ಏನು ಸಹಾಯ ಆಗ್ತದೆ ಮಾಡಲಿ. ಅದ್ರ ನಾವು ತಗೊಂಡು ಅದು 1 ರೂಪಾಯಿನೂ ನಾವು ಸಹಾಯ ವ್ಯರ್ಥ ಮಾಡಬಾರ್ದು. ಪ್ರತಿಯೊಂದು ರೂಪಾಯಿಗೂ ದೇವ್ರ ಸಮ್ಮುಖದಲ್ಲಿ ನಾವು ಲೆಕ್ಕ ಕೊಡಬೇಕಾಗಿದೆ. ಅದು ಕೊಡುವಂಥ ಹಣದಿಂದ ನಾವು ಏನು ವ್ಯವಸ್ಥೆ ಮಾಡಿ ರೆಡಿ ಮಾಡಬೇಕು, ಅದು ರೆಡಿ ಮಾಡಿ ಸೇವಕರಿಗೆ ನಾವು ತೋರಿಸೋಂತ ನಾವು ಹೇಳುವಾಗ ನಮ್ಮ ಸಭೆ ವಿಶ್ವಾಸಿ ಸಹ ನಾವು ಕೂಡಿ ನಾವು ಪ್ರೇಯರ್ ಮಾಡಿದ್ವಿ. ಅದೇ ಪ್ರೇಯರ್ ಮಾಡುವಾಗ ದೇವರು ಸೇವಕರ ಮುಖಾಂತರವಾಗಿ ಬರಬೇಕಾಗಿರುವ ಸಹಾಯವನ್ನು ದೇವರು ಮಾಡಿಕೊಟ್ರು. ಸೇವಕರು ಕೊಟ್ಟುವ ಪ್ರತಿಯೊಂದು ರೂಪಾಯಿ ನಾವು 1 ರೂಪಾಯಿ ನಾವು ಆ ಸೇವಕರು ಹೇಳಿದ್ರು, ನೋಡಮ್ಮ ಇದು ಸೇವೆಯ ಹಣ, 1 ರೂಪಾಯಿ ಸಹ ನೀವು ವ್ಯರ್ಥ ಮಾಡಬಾರ್ದು ಅಂತ ಹೇಳುವಾಗ ಪಾಸ್ಟ್ರು ಅಯ್ಯ ಕೊಟ್ಟಿರೋ ಪ್ರತಿಯೊಂದು ರೂಪಾಯಲ್ಲಿ ನಾವು 1 ರೂಪಾಯಿ ಸಹ ಲೋಕದ ಕಾರ್ಯಲ್ಲಿ ನಾವು ಉಪಯೋಗ ಮಾಡಿಲ್ಲ. ಪ್ರತಿಯೊಂದು ರೂಪಾಯಿ ಸಹ ನಾವು ಸಭೆಯ ಕಾರ್ಯಕ್ಕಾಗಿ ನಾವು ರೆಡಿ ಮಾಡಿ ನಾವು ಮುಗಿಸ್ತೀವಿ. ಕೊಟ್ಟಿರೋಂಥ ಹಣದಿಂದ ನಾವು ಸಭೆಯನ್ನು ರೆಡಿ ಮಾಡಿ ಹೋದ ವಾರ ನಾವು ಡೆಡಿಕೇಶನ್ ಮಾಡಿದ್ವಿ. ದೇವರ ಕೃಪೆಯಿಂದ ಎಲ್ಲವೂ ಒಳ್ಳೆ ರೀತಿಯಲ್ಲಿ ನಡೆಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾವಾಗಲೂ ಈ ಗ್ರೇಸ್ ಮಿನಿಸ್ಟ್ರಿ ಸಭೆಗೆ ನಾವು ಚಿರಋಣಿ ಆಗಿರ್ತೀವಿ. ಈ ಸೇವೆಗೋಸ್ಕರ ನಾವು ಪ್ರೇಯರ್ ಮಾಡ್ತೀವಿ. ಈ ಸೇವೆಯ ಮುಖಾಂತರವಾಗಿ ಅನೇಕ ಸೇವಕರಿಗೆ ಹೆಲ್ಪ್ ಆಗಲಿ ಅಂತ ನಾವು ಪ್ರೇಯರ್ ಮಾಡ್ತೀವಿ. ಕೊಂಡು ನಮ್ಮ ವಿಶ್ವಾಸಿ ಎಲ್ಲ ನಾವು ಸೇರಿ ಉಪವಾಸ ಪ್ರೇಯರ್ ಮಾಡಿದ್ವಿ. ಆಗ ಒಂದು ದಿನ ನನ್ನ ಪರಿಚಯದಿರೋ ಒಂದು ಸಿಸ್ಟ್ರು ಅಪ್ಪನ ಜೊತೆ ಮಾತಾಡ್ತಿದ್ರು, ಇಲ್ಲಿ ಫೋನಲ್ಲಿ ನಮ್ಮೂರಲ್ಲಿ ಮಾತಾಡ್ತಿದ್ರು. ನಾನು ಅವ್ರ ಜೊತೆ ಮಾತಾಡ್ಬೇಕಂದ್ರೆ ನಾನು ಅವ್ರ ಮನೆ ಹೊರಟಿದ್ದೆ. ಅವ್ರು ಮಾತಾಡುವಾಗ ನಾನು ಕೇಳಿದೆ, ಯಾರ ಜೊತೆ ಮಾತಾಡ್ತಿದ್ದೀರ ಸಿಸ್ಟರ್ ಅಂತ ಕೇಳುವಾಗ ಅವ್ರು ಹೇಳಿದ್ರು, ನಾನು ಅಪ್ಪಾಜಿ ಜೊತೆ ಮಾತಾಡ್ತಿದ್ದೀನಿ ಅಮ್ಮ ಅಂತ ಹೇಳಿದರು. ಆವಾಗ ನಾನು ಹೇಳಿದೆ, ಸಿಸ್ಟರ್ ನಾನು ಮಾತಾಡ್ತೀನಿ ಅಪ್ಪಾಜಿ ಜೊತೆ, ನಾನು ಮಾತಾಡಿ ಪ್ರೇಯರ್ ಮಾಡಿಸ್ಕೊಳ್ತೀನಿ ಅಂತ ಹೇಳಿದ್ಕೆ ಅವ್ರು ನನಗೆ ಕೊಟ್ಟರು ಮಾತಾಡೋಕ್ಕೆ ಅಪ್ಪಾಜಿ ಜೊತೆ. ನಾನು ಹಲೋ ಅಂತ ಹೇಳಿದ್ಕೆ ಅವರು ತಕ್ಷಣ ತಗೊಂಡು ಅಪ್ಪಾಜಿ ಅವರು, ಏನಮ್ಮ ಮನೆ ಚೆನ್ನಾಗಿದೆಯಾ, ಏನಾಯಿತು, ನಿನ್ನ ಕಾರ್ಯ ಎಲ್ಲ ನಡೀತಿದೆ ಅಂತ ನನಗೆ ಡೈರೆಕ್ಟಾಗಿ ಹೇಳಿದರು. ಸಭೆ ಕಾರ್ಯ ಎಲ್ಲ ಹೆಂಗೆ ನಡೀತಿದೆ ಅಂತ ಹೇಳಿದಾಗ ನನಗೆ ಒಂಥರ ಆಶ್ಚರ್ಯ ಆಗೋಯ್ತು. ನಾನು ಅಂದ್ಕೊಂಡೆ ಆ ಸಹೋದರಿ ಏನಾರ ಹೇಳಿರ್ಬೋದು ಪಾಸ್ಟರ್ ಜೊತೆ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡೆ. ಆಮೇಲೆ ನಾನು ಹೇಳಿದೆ, ಅಪ್ಪ ಇಲ್ಲಪ್ಪ ನನಗೆ ತುಂಬ ಪ್ರಾಬ್ಲಮ್ ಇದೆ, ಮನೆ ಇಳಿಸಿದ್ದೀನಿ, ಮನೆಯಲ್ಲೆಲ್ಲ ತುಂಬ ನೀರು ಸೋರ್ತಿತ್ತು, ಪ್ರೇಯರ್ ಮಾಡೋ ಜಾಗ ಇರಲಿಲ್ಲ, ಮನೆ ಇಳಿಸಿದ್ದೀನಿ, ಸ್ವಲ್ಪ ಅರ್ಧಕ್ಕೆ ಮಾಡಿದ್ದೀನಪ್ಪ, ಮತ್ತೆ ಮಾಡೋಕ್ಕಾಗ್ದಲೇ ಎಲ್ಲ ನಿಲ್ಲಿಸ್ಬಿಟ್ಟಿದ್ದೀನಪ್ಪ, ನನ್ನ ಕೈಲಿ ಇನ್ನೂ ಆಗ್ತಿಲ್ಲ, ನನಗೆ ಸಹಾಯ ಮಾಡೋರು ಯಾರಿಲ್ಲ ಅಂತ ನಾನು ಹೇಳಿದ್ದೀನಿ. ಹೇಳುವಾಗ ಅವ್ರು ಹೇಳಿದ್ರು, ಸರಿಯಪ್ಪ ಸಭೆಗೆ ಬನ್ನಿ ಬರುವಾರ ಅಂತ ಹೇಳಿದರು. ಆಯ್ತಪ್ಪ ಅಂತ ಹೇಳ್ಬಿಟ್ಟು ಪ್ರೇಯರ್ ಮಾಡಿದ್ರು. ಅವರು ಎದುರುಕೊಳ್ಬೇಡಿ, ನಮ್ಮ ಸಭೆ ಮುಖಾಂತರ ನಮ್ಮ ವಿಶ್ವಾಸಿ ಮುಖಾಂತರವಾಗಿ ನಮ್ಮ ಕೈ ಆಗೋಷ್ಟು ನಿಮಗೆ ನಿಮ್ಮ ಸೇವೆ ಕಟ್ಟಡಕ್ಕೆ ನಾವು ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದರು. ಸರಿಯಪ್ಪ ಅಂತ ಹೇಳ್ಬಿಟ್ಟು ನಾವು ಈ ಕಾರ್ಯಕ್ಕಾಗಿ ನಮ್ಮ ಸಭೆಯಲ್ಲಿ ನಮ್ಮ ವಿಶ್ವಾಸಿ ಮುಖಾಂತರವಾಗಿ ನಾವು ಹಗಲಿರುಳು ಉಪವಾಸ ಪ್ರಾರ್ಥನೆ ಮಾಡ್ತೇವೆ. ಉಪವಾಸ ಪ್ರಾರ್ಥನೆ ಮುಖಾಂತರವಾಗಿ ಅಪ್ಪಾಜಿಯ ಮುಖಾಂತರವಾಗಿ ನಮ್ಮ ಸಭೆ ಕಟ್ಟಡಕ್ಕೆ ಬೇಕಾಗಿರುವ ಎಲ್ಲ ತಕ್ಕ ಅಗತ್ಯಗಳನ್ನು ದೇವರು ಒದಗಿಸಿಕೊಟ್ಟಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಅಪ್ಪಾಜಿ ಅಮ್ಮ ಸಿಸ್ಟ್ರಿಗೋಸ್ಕರ ನಾನು ತುಂಬ ಹೃದಯಪೂರ್ವಕವಾಗಿ ವಂದನೆ ಸಲ್ಲಿಸ್ತೇನೆ. ದೇವರ ನಾಮಕ್ಕೆ ಮಹಿಮೆ ಆಗಲಿ.